The ratio of number of boys and girls in a school is 8:12. If the 50% of the boys and 25% of the girls are getting scholarships for their studies, what is the percentage of school students who are not getting any scholarships? ಒಂದು ಶಾಲೆಯ ಹುಡುಗರು ಮತ್ತು ಹುಡುಗಿಯರ ಸಂಖ್ಯೆಗಳ ಅನುಪಾತವು 8:12 ಆದರೆ 50% ಹುಡುಗರು ಮತ್ತು 25% ಹುಡುಗಿಯರು ತಮ್ಮ ಅಧ್ಯಯನಕ್ಕಾಗಿ ವಿದ್ಯಾರ್ಥಿ ವೇತನ ಪಡೆದರೆ ಯಾವುದೇ ವಿದ್ಯಾರ್ಥಿ ವೇತನ ಪಡೆಯದ ಶೇಕಡಾವಾರು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾನೆ. ಸೊ ಓಕೆ, ಈಗ ಟೋಟಲ್ ನಂಬರ್ ಆಫ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಎಷ್ಟಪ್ಪ? ಬಾಯ್ಸು ಮತ್ತು ಗರ್ಲ್ಸು 8:12 ಅಂತ. ಈಗ ನಾನೇನು ಮಾಡ್ತೀನಿ ಅಂತಂದರೆ, ಇಲ್ಲಿ 50% ಆಫ್ ಬಾಯ್ಸ್ ಮತ್ತು 25% ಆಫ್ ಗರ್ಲ್ಸ್ ತೊಗೊಂಡಾಗ ಇಲ್ಲಿ ನಿಮಗೆ ಗರ್ಲ್ಸ್ ಇದರಲ್ಲಿ ಬಂದಾಗ ನಿಮಗೆ ಡೆಸಿಮಲ್ ಬಂದ್ಬಿಡುತ್ತೆ, ಹೌದಾ? ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂತಂದರೆ ಒಂದೊಂದು 0 ಹಾಕೋತೀನಿ, ಹೌದಾ? ಒಂದೊಂದು 0 ಹಾಕೋತೀನಿ, ಆವಾಗ ನಿಮಗೆ ಈಜಿಯಾಗಿ ಸಿಗುತ್ತೆ. ಓಕೆನಾ? ಈಗ ಟೋಟಲ್ ಸ್ಟ್ರೆಂತ್ ಎಷ್ಟಿದೆಪ್ಪ? 80 + 120 200 ಆಗುತ್ತೆ, ಹೌದಾ? 200 ಬಾಯ್ಸು ಮತ್ತು ಗರ್ಲ್ಸು 80 ಮತ್ತು ಸರಿಯಾಗಿದೆ. ಓಕೆ, ನೆಕ್ಸ್ಟ್ ಈಗ 50% ಆಫ್ ಬಾಯ್ಸ್ ಅಂತಂದರೆ ಎಷ್ಟು? 80ರಲ್ಲಿ 50% ಎಷ್ಟಪ್ಪ? 40. ಓಕೆ, ನೆಕ್ಸ್ಟು 25% ಆಫ್ ಗರ್ಲ್ಸ್ ಅಂತ. 120ಅಲ್ಲಿ 25% ಎಷ್ಟು? 120ಅಲ್ಲಿ 10% ಅಂದರೆ 12, ಇನ್ನೊಂದು 10% ಅಂದರೆ 12, 5% ಅಂದರೆ 6 ಅಂದರೆ 12, 12, 6 ಅಂದರೆ 30 ಸಿಗುತ್ತೆ, ಹೌದಾ? 30 ಸಿಗುತ್ತೆ. ಈಗ 25%, ಓಕೆ, 40% ಮತ್ತು 40 ಬಾಯ್ಸು ಮತ್ತು 30 ಗರ್ಲ್ಸ್ ಸಿಕ್ಕಿದ್ರು. ಎರಡು ಸೇರಿಸಿದ್ರೆ ಎಷ್ಟಾಯಿತು? 70 ಸಿಗುತ್ತೆ, ಹೌದಾ? ಈ 70 ಯಾರು ಅಂತಂದರೆ ಸ್ಕಾಲರ್ಶಿಪ್ ಪಡೆಯೋರು, ಆಯಿತಾ? ಸ್ಕಾಲರ್ಶಿಪ್ ಪಡೆಯೋರು ಎಷ್ಟು ಅಂತಂದರೆ, ಸ್ಕಾಲರ್ಶಿಪ್ ಪಡೆಯೋರು 70 ಆದರೆ ಸ್ಕಾಲರ್ಶಿಪ್ ಪಡೆದಿರೋರು ಯಾರು ಅಂತಂದರೆ 120 - 70 ಮಾಡಿ ಎಷ್ಟು ಬರುತ್ತೆ? 130 ಬರುತ್ತೆ. ಈ 130 ಜನಕ್ಕೆ ಸ್ಕಾಲರ್ಶಿಪ್ ಸಿಗೋದಿಲ್ಲ. ಇಲ್ಲೇನು ಕೇಳಿದ್ದಾನೆ ಅಂತಂದರೆ ಪರ್ಸೆಂಟೇಜಲ್ಲಿ ಕೇಳಿದ್ದಾನೆ. ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ಸ್ಕೂಲ್ ಸ್ಟೂಡೆಂಟ್ಸ್ ಹೂ ಆರ್ ನಾಟ್ ಗೆಟಿಂಗ್ ಎನಿ ಸ್ಕಾಲರ್ಶಿಪ್ ಅಂತ ಕೇಳಿದ್ದಾನೆ. ಸೊ ಪರ್ಸೆಂಟೇಜ್ ಅಂತಂದರೆ 130 ಪ್ಲಸ್ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟು? 200 ಜನದಲ್ಲಿ 130 ಜನಕ್ಕೆ ಇದು ಸಿಗ್ತಾಯಿಲ್ಲ, ಇಂಟು 100 ಮಾಡಿ. 10 ಇಲ್ಲಿ ಕ್ಯಾನ್ಸಲ್ ಆಗುತ್ತೆ, ಇನ್ನೊಂದು 0 ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. 2 1s 2 5s ಆಗುತ್ತೆ. ಸೊ 13 5s 65 ಆಗುತ್ತೆ. ಸೊ ಆನ್ಸರ್ ಈಸ್ 65% ಅಷ್ಟು. ಸೊ 65% ಅಷ್ಟು ಹುಡುಗರು ಮತ್ತು ಹುಡುಗಿಯರಿಗೆ ಇಬ್ಬರಿಗೂ ಸೇರಿಸಿ ಸ್ಕಾಲರ್ಶಿಪ್ ಸಿಗೋದಿಲ್ಲ. ಆನ್ಸರ್ ಈಸ್ 65%.